ಶಿಡ್ಲಘಟ್ಟ ಕ್ಷೇತ್ರದ ಬಹುಶಃ ಮೇಲೂರಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ಶಿಡ್ಲಘಟ್ಟ ಕ್ಷೇತ್ರವು ಮುಂಬರುವ ದಿನಗಳಲ್ಲಿ ಮೀಸಲು ಕ್ಷೇತ್ರವಾಗುವ ಸಾಧ್ಯತೆ ದಟ್ಟವಾಗಿರುವ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕೆಂದು ಶಾಸಕ BN ರವಿಕುಮಾರ್ KH ಮುನಿಯಪ್ಪರವರ ಬಳಿ ಮನವಿ ಮಾಡಿದರು. ಮೇಲೂರು ಗ್ರಾಮದಲ್ಲಿ ಗಂಗಾದೇವಿ ಕಲ್ಯಾಣ ಮಂಟಪ ನೂತನ ಕಟ್ಟಡ ನಿರ್ಮಾಣಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಹಾಗೂ ಶಾಸಕ BN ರವಿಕುಮಾರ್ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ, ರಸ್ತೆ ಅಭಿವೃದ್ಧಿ ಹಾಗೂ ಮೀಸಲು ಕ್ಷೇತ್ರದ ಭವಿಷ್ಯ ಕುರಿತಂತೆ ಮಹತ್ವದ ಚರ್ಚೆಗಳು ನಡೆದವು. ಸಚಿವ KH ಮುನಿಯಪ್ಪ ತಾವು ಬಾಲ್ಯದಲ್ಲಿ ಈ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಿದ ನೆನಪಿಸಿಕೊಂಡು ಮೇಲೂರಿನ ಶಾಲೆಯನ್ನು ನವೀಕರಿಸಿ ಮಾದರಿ ಶಾಲೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಕ್ಷೇತ್ರದ ಅಭಿವೃದ್ಧಿಗಾಗಿ ಲೋಕೋಪಯೋಗಿ ಸಚಿವರೊಂದಿಗೆ ಚರ್ಚೆ ನಡೆಸಿ ಅನುದಾನಕ್ಕೆ ಒತ್ತಾಯಿಸಲಾಗುವುದು ಎಂದರು. ಶಾಸಕ BN ರವಿಕುಮಾರ್ ಅವರು ಶಿಡ್ಲಘಟ್ಟವು ಹಿಂದುಳಿದ ಕ್ಷೇತ್ರವಾಗಿದೆ. ಮುಂಬರುವ ಮೀಸಲು ನೀತಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಇಡೀ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಪ್ರಸ್ತಾಪಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಗಣ್ಯರು, ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದಂತೆ ನೂರಾರು ಮಂದಿ ಸಾರ್ವಜನಿಕರು ಭಾಗವಹಿಸಿದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮೇಲೂರು ಗ್ರಾಮದಲ್ಲಿ ತಾಯಿ ಗಂಗಾದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ KH ಮುನಿಯಪ್ಪನವರು ಕರ್ನಾಟಕ ರಾಜ್ಯದ ರಾಜ್ಯ ಸಚಿವರಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸಲು ಅವರ ದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರೋದನ್ನ ಗಮನದಲ್ಲಿಟ್ಕೊಂಡು ವಿಶೇಷವಾಗಿ ಇವತ್ತು ಅವರು ಮೇಲೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ನೆನಪಲ್ಲಿಟ್ಕೊಂಡು ಇವತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಆ ಸರ್ಕಾರಿ ಶಾಲೆ ದುರಸ್ತಿ ಮತ್ತು ಮೇಲೂರಿನ ಗಂಗಾದೇವಿಯ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಏನು ಇವತ್ತು ಕಲ್ಯಾಣ ಮಂಟಪಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಅಡುಗೆ ಕೋಣೆ ಮತ್ತು ರೂಮುಗಳನ್ನ ಇವತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಬುದ್ಧಿ ಪೂಜೆಗೆ ಆಗಮಿಸಿದ್ದಾರೆ. ಈ ಒಂದು ಗ್ರಾಮಸ್ಥರ ಪರವಾಗಿ, ಈ ಕ್ಷೇತ್ರದ ಪರವಾಗಿ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ತಾಯಿ ಗಂಗಾದೇವಿ ಆಶೀರ್ವಾದದಿಂದ ಮುಂದೆ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆ ದೇವಿಗೆ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ನಾನು ಮಾತಾಡ್ತಕ್ಕಂಥದ್ದು, ಸಚಿವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸಂಸದರಾಗಿ 2 ಬಾರಿ ಹೆಚ್ಚಿನ ಮತಗಳು ಪಡ್ಕೊಂಡು ಈ ಕ್ಷೇತ್ರದಿಂದ ಸಂಸದರಾಗಿದ್ದರು. ಅದೇ ರೀತಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಹೆಚ್ಚಿನ ಗಮನವನ್ನು ಹರಿಸಿಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು 224 ಕ್ಷೇತ್ರಕ್ಕೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಇವತ್ತು ತಾಲೂಕು ಕೇಂದ್ರದಲ್ಲಿ ಸಹ ಇವತ್ತು 100 ಬೆಡೆಡ್ ಹಾಸ್ಪಿಟ್ಲ್ ಇಲ್ಲ. ಇನ್ನು ಹಲವಾರು ಅಭಿವೃದ್ಧಿಗಳಾಗ್ತಕ್ಕಂಥ ಕೆಲಸ ಐತೆ. ಇದಕ್ಕೆಲ್ಲ ಸಂಪೂರ್ಣವಾಗಿ ಅವರ ಆಶೀರ್ವಾದ ಈ ಕ್ಷೇತ್ರದ ಮೇಲೆ ಇರಬೇಕಂತ ಹೇಳ್ತಾ, ಮುನ್ಸೂಚನೆ ಅಂತೆ ಏನು 2028 ಒಂದು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಇವತ್ತು ಡಿಲಿಮಿಟೇಷನ್ ಆಗೋದ್ರಿಂದ ಮುಂದೆ ಈ ಕ್ಷೇತ್ರನೂ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗ್ತಕ್ಕಂಥ ಒಂದು ಲಕ್ಷಣ ಕಾಣಿಸ್ತಾ ಇದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಾಹೇಬರು ಈ ಕ್ಷೇತ್ರಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿ ಅನುದಾನ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ತಾಯಿ ಮುಂದೆ ಇವತ್ತು ಸಾಹೇಬರು ಗಮನ ತರ್ತಾ ಇದ್ದೀವಿ. ಎಲ್ಲರೂ ಸೇರಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೂಡ ಬಯಲು ಸೀಮೆ. ಈ ಬಯಲು ಸೀಮೆಯ ಜನರು ಬಹಳ ಕಷ್ಟದಲ್ಲಿದ್ದಾರೆ. ಕುಡಿಯೋ ನೀರು ತೊಂದರೆ ಇದೆ. ಆಮೇಲಿಂದ ವ್ಯವಸಾಯಕ್ಕೆ ನೀರು ಅನುಕೂಲ ಕಡಿಮೆ ಇದೆ. ಎತ್ತಿನ ಹೊಳೆಯೋದು ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ. 1 ವರ್ಷದ ಒಳಗಡೆ ಅಲ್ಲಿ ಕುಂದಾಣದ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡ ಒಂದು ರಿಸರ್ವಾಯರ್ ಕಟ್ತಾರೆ. ಅಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಕಡೆ ಮುಳಬಾಗಿಲು ವಾರ್ಡ್ಗೆ ಒಂದು ಹಳ್ಳಿಯಲ್ಲಿ ಹರಿಸ್ತಿದೆ ಅಂತ ಹೇಳಿದ್ದಾರೆ. ಹಲವಾರು ಶಾಸಕರು ಕೆರೆಗಳಿಗೆ ನೀರು ಬೇಕು ಅಂತ ಹೇಳಿದರು. ಎಲ್ಲಿವರೆಗೂ ಕುಡಿಯೋ ನೀರನ್ನು ಕಡೆ ಊರಿಗೆ ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಜಿಲ್ಲೆ ಕೊಡೋವರೆಗೂ ಕೆರೆಗಳು ತುಂಬಿಸೋ ಕೆಲಸ ಇಲ್ಲ. ಇವರೆಲ್ಲರಿಗೂ ಕುಡಿಯೋ ನೀರು ಕೊಡ್ತೀವಿ ಅಂತ ವಚನ ಕೊಟ್ಟಿದ್ದೀವಿ. ಬಾಲಗಂಗಾಧರನಾಥ್ ಮಹಾಸ್ವಾಮಿಯವರ ಒಂದು ಮಠದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನು ಸೇರಿಸಿ ಅದನ್ನು ಮಾತಾಡಿದ್ವಿ. ಮಾನ್ಯ ನಮ್ಮ ಆಗುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದರು, ವೀರಪ್ಪ ಮೊಯ್ಲಿ, ನಾನು ಕೇಂದ್ರದಲ್ಲಿ ಸಚಿವರಿದ್ವಿ. 13,000ಕ್ಕೆ ಓಟಿಗೆ ಶುರುವಾಗಿದ್ದು ಇವತ್ತು 25-26 ಸಾವಿರ ಕೋಟಿ ಆಗಿದೆ. ಸಕಾಲಕ್ಕೆ ಜಮೀನನ್ನು ಪಡೆಯೋಕ್ಕಾಗದೆ ತಡವಾಯಿತು. ಈಗ ಮಾನ್ಯ ಮಂತ್ರಿಗಳು ಇವತ್ತು ಅದನ್ನು ಅನುಕೂಲ ಮಾಡಿದ್ದಾರೆ. ಅವರೇ ಖುದ್ದು ನಿಂತು ಈಗಾಗಲೇ ಪ್ರಾರಂಭ ಮಾಡಿ ಈಗ 4 ಒಂದು ಲೈನ್ 230 ಕಿಲೋಮೀಟ್ರ್ ಕೊರಟಗೆರೆವರೆಗೂ ಅದು ನೀರು ಹರಿದು ಬರ್ತದೆ.
ಆ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ. ಆ ನೀರು ಅಲ್ಲಿಗೆ ಬಂದ ಮೇಲೆ ರಿಸರ್ವಾಯರಲ್ಲಿ ಸ್ಟಾಕ್ ಮಾಡಿಕೊಂಡು ನೀರು ಬರ್ತದೆ. ಬಹುತೇಕ ಒಂದು ವರ್ಷದಲ್ಲಿ ಇಡೀ 3 ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರು ಬರ್ತದೆ ಆಶಾಭಾವನೆಯಿಂದಿದ್ದೀವಿ. ಅಷ್ಟಾದರೂ ಆದರೆ ಈ ಜನರು ಬದುಕು ಹಸನಾಗಲಿ ಅಂತ ಹೇಳಿಬಿಟ್ಟು, ಯಾಕಂದರೆ ಈ ನೋವನ್ನು ನಾವು ಅನುಭವಿಸಿದ್ದೀವಿ. ಬೋರ್ವೆಲ್ ಹಾಕಿ ಕಷ್ಟಪಟ್ಟು ರಿಫ್ರಿಗರೇಷನ್ ಮಾಡಿ ಜೀವನ ಮಾಡೋದನ್ನು ಕಣ್ಣಾರೆ ಕಂಡುಬಿಟ್ಟಿದ್ದೀವಿ. ಅದಕ್ಕೊಂದು ಹೊಸ ನೀರು, ಕುಡಿಯೋ ನೀರಲ್ಲಿ ತಾರತಮ್ಯ ಇಲ್ಲದಿರೋ ಎಲ್ಲ ತಾಲೂಕು ಬರುವಂಥ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಇದನ್ನು ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದೆ. ನನ್ನನ್ನು ಕರೆಸಿ ಇವತ್ತು ಈ ಊರಿನ ಹಿರಿಯರೆಲ್ಲ ಸೇರಿ ದೇವತೆ ಗಂಗಾದೇವಿ ಆಶ್ರಯದಲ್ಲಿ ನನಗೆ ಆಶೀರ್ವಾದ ಮಾಡಿಸಿದ್ದಾರೆ. ಅದೇ ಆಶೀರ್ವಾದ ನಮ್ಮ ರವಿಕುಮಾರ್